ಬಹುಶಃ ನಿಮಗೆಲ್ಲ ಇವತ್ತು ಅಡುಗೆ ಅನಿಲಕ್ಕೆ ಇಲ್ಲೆಲ್ಲ ಸಣ್ಣ ಸಣ್ಣ ಕ್ಯಾಂಟೀನ್ ಮಾಡ್ಕೊಂಡ್ರಿಗೆ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ, ಆಟೋಕ್ಕೆ LPG ಸಿಗ್ತಾ ಇಲ್ಲ. ಇದಕ್ಕೆಲ್ಲ ಯಾರು ಕಾರಣ? ಸೌಹಾರ್ದತೆಯಿಂದ ಬಾಳದಲೆ ಇಸ್ರೇಲು, ಅಮೇರಿಕಾ, ಇರಾನು ಯುದ್ಧ ಮಾಡಿದ್ರಿಂದ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಸಾಮಾನ್ಯ ಜನರಿಗೆ ತೊಂದರೆ ಆಗಿದೆ. ಇವತ್ತು ಚೀನಾ ದೇಶ 6 ತಿಂಗಳಿಗಾಗೋಷ್ಟು LPG ಗ್ಯಾಸ್ನ, ಪೆಟ್ರೋಲು, ಡೀಸೆಲ್ನ, ಟಾರ್ನ 6 ತಿಂಗಳಿಗಾಗಷ್ಟು ಕೂಡಿಟ್ಟಿದೆ. ನಮ್ಮ ಕೇಂದ್ರ ಸರ್ಕಾರನೂ 6 ತಿಂಗಳಿಗಾಗಷ್ಟು ಸ್ಟಾಕ್ ಇಡಬೇಕಾಗಿತ್ತಲ್ವಾ? ಅವ್ರು ಇಟ್ಟಿದ್ರೆ ನಮಗೆ ಯಾಕೆ ಇವತ್ತು ಈ ತೊಂದರೆ ಆಗ್ತಾಯಿತ್ತು? ಇದು ಅವ್ರು ಮಾಡ್ತಾ ಇರ್ತಕ್ಕಂಥ ತಪ್ಪು. ಅವರಿಗೆ ಬಡವರ ಬಗ್ಗೆ ಕಾಳಜಿ ಇಲ್ಲ. ಕೇವಲ ಧರ್ಮಗಳ ನಡುವೆ ಅವರಿಗೆ ಒಂದಷ್ಟು ಪ್ರಚೋದನಕಾರಿ ಎಮೋಷನಲ್ ಭಾಷಣ ಮಾಡಿದರೆ ಮಾತ್ರ ಅವರಿಗೆ ಒಳ್ಳೆಯದು, ಖುಷಿ. ಆದರೆ ನಮಗೆ ಹಂಗಲ್ಲಮ್ಮ. ಬಡವರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗೆ ಕನಿಕರ. ಹೇಳಿ, ಇಲ್ಲಿರೋರು ಯಾರಿಗಾರು ಒಬ್ಬರಿಗೆ ದುಡ್ಡು ಬರ್ತಾ ಇಲ್ವ? 2,000 ರೂಪಾಯಿ ಬರ್ತಾಯಿದೆ. ಖುಷಿ ಆಗ್ತಾ ಇದೆಯಾ ಇಲ್ವಾ? ಈಗ ರೋಡ್ ಮಾಡಿದ್ವಿ, ಖುಷಿ ಆಗ್ತಾ ಇದೆಯಾ ಇಲ್ವಾ? ನಿಮಗೆ ಅಕ್ಕಿ ಫ್ರೀ ಕೊಡ್ತಾಯಿದ್ದೀವಿ, ಖುಷಿ ಆಗಲ್ವಾ? ನಿಮಗೆ ಕರೆಂಟ್ ಫ್ರೀ ಕೊಡ್ತಾಯಿದ್ದೀವಿ, ಖುಷಿ ಇಲ್ವಾ? ಇದನ್ನು ನಾವು ನಮ್ಮ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಬಡವ್ರ ಪರ. ನಿಮಗೆ 2 ಧರ್ಮದ ನಡುವೆ ನಿಮ್ಮನ್ನು ಬೆಂಕಿ ಹಚ್ಚಿಬಿಟ್ರೆ ಬೆಂಕಿ ನನ್ಸಕ್ಕೆ, ಈಗ ನೀವೆಲ್ಲ ನೋಡಿದ್ರಲ್ಲೇ ಬೇಸಿಗೆಯಲ್ಲಿ ಕಾಡಿಗೆ ಚತ್ತುತ್ತೆ. ಆ ಹಚ್ಚನ ಯಾರೋ ಒಬ್ಬ ಕೆಟ್ಟನೊಬ್ಬ ಹಿಂಗೆ ಗೀರು ಹೋಗ್ತಾನೆ, ನನ್ಸೋಕ್ಕಾಗುತ್ತಾ? ಹಂಗೆ ಇವರು ಭಾವನೆಗಳ ಮೇಲೆ ಯಾರನ್ನ ಬೇಕಾದ್ರೆ ಕೆರಳಿಸ್ಬೋದು, ಆದ್ರೆ ನನ್ಸಕ್ಕೆ ಅವ್ರ ಕೆಲವು ಆಗಲ್ಲ. ಬಡವ್ರ ಬದುಕು ಮುಖ್ಯ, ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ನಮ್ಮ ಸರ್ಕಾರ. ಇವತ್ತು ಇದಿಷ್ಟೇ ರೋಡ್ ಅಲ್ಲ, ಬರೀ ಇಲ್ಲಿ ಮಾತ್ರ ಅಲ್ಲ, ಇಡೀ ಕ್ಷೇತ್ರದಾದ್ಯಂತ ಮಾಡ್ತಾಯಿದ್ದೀವಿ. ನೀವು ನೆತ್ತಿ ಚೌಕದಿಂದ ಹಿಂಗೆ ಯಾರು ಮುತ್ತೋಡಿ ಕಡೆ ಹೋಗ್ರಿ. ಧರ್ಮಣ್ಣ ಹೋಗಿದ್ಯಾ? ಶಾಂತಣ್ಣ ಹೋಗಿದ್ಯಾ? ಯಾರು ಹೋಗಿದ್ದೀರಾ? ನೆತ್ತಿ ಚೌಕದಿಂದ ಈಗ ಮುತ್ತೋಡಿ ಕಡೆ ಹೋಗಿದ್ದೀರಾ? ಈ ಥರ ರಸ್ತೆ ನೋಡಿದ್ರಾ? ಏನು ಹೇಳಿ? ಅದೇ ಥರ ನಿಮ್ಮ ನೆಂಟ್ರು ಯಾರು ಇದ್ದರೆ ಕೊಂಡದ ಖಾನಲ್ಲಿ ಕೇಳಿ, ಕೊಂಡದ ಖಾನಿಂದ ಕಾರಂಜಿವರೆಗೂ ಮಾಡ್ತಾಯಿದ್ದಾರೆ. ಅಭಿವೃದ್ಧಿಗೂ ನಾವು ಹಿಂದೆ ಬಿದ್ದಿಲ್ಲ, ಆಯಿತಾ? ಆಮೇಲೆ ಈಗ ಮಾಲಲ್ಲಿ ಒಂದು 65 ಲಕ್ಷ ರೂಪಾಯಿಂದ ಒಂದು ಆಯುಷ್ ಆಸ್ಪತ್ರೆ ಕಟ್ತಾಯಿದ್ದೀವಿ. ಯಾರಿಗಾಗಿ? ಬಡವರಿಗಾಗಿ. ಏನು ಶ್ರೀಮಂತರು ಹೋಗ್ತಾರೆ ಸರ್ಕಾರಿ ಆಸ್ಪತ್ರೆಗೆ? ಬಡವರಿಗಾಗಿ ಮಾಡೋಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈಗಾಗಲೇ ಸೀತಾಳಹಿಂಗಿರಿ ಮುಳ್ಳಯ್ಯನಗಿರಿಗೆ 1.25 ಕೋಟಿ ರೂಪಾಯಿ ಕೆಲಸ ರಸ್ತೆ. ಅದೇ ರೀತಿ ಹತ್ತಿಗುಂಡಿ ಕ್ರಾಸ್ನಿಂದ ಕೊಳಗಾಮೆ ಕಾರಂಜಿವರೆಗೆ 1.25 ಕೋಟಿ ಕೆಲಸ. ಅದೇ ರೀತಿ ರಾಜ್ಯ ಹೆದ್ದಾರಿ 257 ಅರಸೀಕೆರೆಯಿಂದ ಕೈಮರ ಸೇರೋ ರಸ್ತೆಗೆ 1 ಕೋಟಿ. ಒಟ್ಟು 3.5 ಕೋಟಿ ರೂಪಾಯಿ ಕಾಮಗಾರಿನ ಈಗ ಉದ್ಘಾಟನೆ ಮಾಡಿದ್ದೀವಿ. 3.25 ಕೋಟಿ ರೂಪಾಯಿ ಕಾಮಗಾರಿ ಉದ್ಘಾಟನೆ ಮಾಡಿದ್ದೀವಿ.